ಗ್ಯಾಸ್ ಸಿಲಿಂಡರ್ ಸೋರಿಕೆ ಉಂಟಾದ ಪರಿಣಾಮ ಸ್ಟವ್ ಹಚ್ಚಲು ಹೋದ ವೇಳೆ 2 ಮನೆಗಳಿಗೆ ಬೆಂಕಿ ಹೊತ್ತಿಕೊಂಡು ಸುಮಾರು 3 ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿರುವ ಘಟನೆ ತಾಲೂಕಿನ ಸಾತ್ನಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಗ್ರಾಮದ ನಿವಾಸಿ ಲೇಟ್ ಸ್ವಾಮಿಗೌಡರ ಪತ್ನಿ ಭಾಗ್ಯಮ್ಮ, ಪುತ್ರ ಪುನೀತ್ ಮತ್ತು ಸ್ವಾಮಿಗೌಡರ ಸಹೋದರ ನಾಗೇಗೌಡ ಅವರ ಮನೆಗಳಿಗೆ ಹಾನಿಗೊಳಗಾಗಿದೆ. ಮನೆಯ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದ್ದರಿಂದ ಹೊಸ ಗ್ಯಾಸ್ ಸಿಲಿಂಡರ್ ತಂದು ಫಿಟ್ ಮಾಡಿ ಅಡುಗೆ ಮಾಡಲು ಸ್ಟವ್ ಹಚ್ಚಲು ಹೋದ ವೇಳೆ ಈ ಅವಘಡ ಸಂಭವಿಸಿದೆ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿರುವುದು ಮನೆಯವರಿಗೆ ತಿಳಿದಿರಲಿಲ್ಲ. ತಕ್ಷಣ ನೆರೆಹೊರೆ ಬೆಂಕಿ ಆರಿಸಿದ ಯಾವುದೇ ಪ್ರಾಣಾಪಾಯ ಸಂಭವಿಸಲಿಲ್ಲ. ಘಟನೆಯಿಂದಾಗಿ 2 ಮನೆಗಳಲ್ಲೂ ಹೆಂಚು, ಜಂತಿಗಳು, ಬಾಗಿಲು, ತೆಂಗಿನಕಾಯಿಗಳು, ತೆಂಗಿನ ಮೊಟ್ಟೆಗಳು, 2 ಹಾಸಿಗೆಗಳು, ಬಟ್ಟೆ ಬರೆಗಳು ಸೇರಿದಂತೆ ಇತರ ದಿನನಿತ್ಯ ಬಳಸುವ ವಸ್ತುಗಳು ನಷ್ಟಕ್ಕೊಳಗಾಗಿವೆ. 2 ಮನೆಯವರು ಕಡು ಬಡವರಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ಒದಗಿಸಿಕೊಡಬೇಕೆಂದು ರೈತ ಸಂಘದ ಮುಖಂಡ ಸಾತ್ನಳ್ಳಿ ಚಲುವರಾಗಿ ಒತ್ತಾಯಿಸಿದರು. ಸ್ಟವ್ ಅಷ್ಟು ಅದು ಸಿಲಿಂಡರ್ ಹತ್ರ ಬಂದು ಉರಿ ಜಾಸ್ತಿ ಆಗೋಯ್ತು. ಏನಾಯ್ತು? ಯಾರು ಇಲ್ಲ ಮನೇಲಿ? ನಮ್ಮ ಅಂಕಲ್ ಅವರು ಆಮೇಲೆ ಬಂದು ನಾವು ಇಬ್ರು ಹಸಿದು. ಏನಾಗಿತ್ತು ಅದು ಗ್ಯಾಸ್? ಗ್ಯಾಸ್ ಏನಾಗಿದ್ದಿಲ್ಲ, ಚೆನ್ನಾಗಿತ್ತು. ತಂದು ವಸ್ತು ತಂದು ಹೊಸ ಇವತ್ತೇನೆ ತಂದು ಫಿಟ್ ಮಾಡಿದ್ರು. ಯಾವ್ದೆನ್ನೆ ರಾತ್ರಿ ತಂದು ಏನೇನಾಗೈತೆ? ಮನೆ ಎಲ್ಲ ಸುಟ್ಟೋಗೈತೆ. ಹಾಸಿಗೆ ಒಳಗಡೆ ರೂಮು ಎಲ್ಲ ಫುಲ್ ರೂಮು ಹಾಸಿಗೆ ಎಲ್ಲ ಉಂಟಾಗೈತೆ. ಏನು ನಷ್ಟ ಆಗೈತೆ ಅಂತ ಟೋಟಲಿ? 2 ಲಕ್ಷ ಸರ್. ತೆಂಗು ಇತ್ತು, ಎಲ್ಲ ಆಯ್ತು. 1-2 ಲಕ್ಷಷ್ಟು ನಿಮ್ಮ ಹೆಸರು? ಪುನೀತ್ ಅವರು ಭಾಗ್ಯ. ಅಣ್ಣನ ಮಗ ಅಲ್ಲಿ ಸಿಲಿಂಡರ್ ಸಿಕ್ ಹೋಗಿದ್ದಾನೆ. ಸಿಲಿಂಡರ್ ನೋಡಿದಾಗ ಹತ್ಕೊಂಡು ಬ್ಲಾಸ್ಟ್ ಆಗ್ಬಿಟ್ಟು ಅವ್ರ ಮನೆ ಅನಾಹುತಾಗಿ ಇಲ್ಲಿ ನಮ್ಮ ಮನೆಗೆ ಬಂದು ಈ ಥರ ಎಲ್ಲ ನೋಡಿದಾಗಿರೋದು. ನಿಮ್ಮ ಮನೆ ಏನಾಗೈತೆ? ನಮ್ಮ ಮನೆ ಇಲ್ಲಿ ಸೂಟ್ ಕಸ್ಕೊಂಡೆಲ್ಲ ಬೆಂದೈತೆ, ಹಾಸಿಗೆಗಳು ಬಂದೈತೆ, ಟಿಮ್ಗಳು ಎಲ್ಲ ನೋಡಿದಾಗ ಈಗಾಗಲೇ 1 ಲಕ್ಷ ರೂಪಾಯಿ ಎಲ್ಲ ಆಚೆಗೆ ಎಲ್ಲ ಬೆಂದೋಗಿರೋ ಆಚೆಗಾಗಿದೆ. ಅದೆಲ್ಲ ತೆಗೆದು ಹಾಕಿ ಮಾಡಿದ್ರು. ನಿಮ್ಮ ಹೆಸರು? ನಾಗೇಗೌಡ ಅಂತ. ಅವರ ನಿಮ್ಮ ಅಣ್ಣನ ಹೆಸರು? ಅವನು ಪುನೀತ್ ಭಾಗ್ಯಮ್ಮ. ಅದ ನಿಮ್ಮ ಅಣ್ಣನ ಹೆಸರು? ನಮ್ಮ ಸ್ವಾಮಿಗೌಡ. ಸ್ವಾಮಿಗೌಡ ಅವ್ರಿಲ್ಲ? ಅವರು ಇಲ್ಲ. ಯಾರಿಗೇನು ತೊಂದರೆ ಆಗಿಲ್ವಾ? ಜನಕ್ಕೇನು ನೋಡಿದಾಗಲಿಲ್ಲ. ಅದರಿಂದ ಇದೆಲ್ಲ ಅನಾಹುತ ಆಗಿ ನೋಡಿದ್ದಾಗಿದೆ. ಸಾತ್ನಳ್ಳಿ ಚಲುವರಾಜು ಅಂತ. ಈ ಸಾತ್ನಳ್ಳಿಲಿ ಭಾಗ್ಯಮ್ಮ ಮತ್ತು ನಾಗೇಗೌಡ ಮನೆ 2 ಗ್ಯಾಸ್ ಪ್ರಾಬ್ಲಮಿಂದಾಗಿ ಕಷ್ಟ ಆಗ್ಬಿಟ್ಟು ಸುಮಾರು ನಷ್ಟ ಆಗ್ಬಿಟ್ಟು ಎಲ್ಲ ಇದಾಗೈತೆ. ಎಲ್ಲ ಊರೆಲ್ಲ ಬಂದು ಮಾಡಿ ಫೈರ್ ಇಂಜಿನ್ ಕರೆಸಿ ಎಲ್ಲ ಬಂದು ಸ್ವಲ್ಪ ಕಂಟ್ರೋಲ್ ಆಗಿ ಎಲ್ಲ ಇದು ಮಾಡಿದ್ದಾರೆ. ಪಾಪ ನಷ್ಟ ಆಗೋ ಜೊತೆಗೆ ಇವರು ಪೂರ ಬಡವರು, ಇದಕ್ಕೆ ಸಂಬಂಧಪಟ್ಟವರು ಇವ್ರಿಗೆ ಹೆಚ್ಚು ಸಹಾಯ ಮಾಡಬೇಕು ಅಂತ ನಾನು ಏನು ಹೋಗಿದೆ ಸರ್? ಬಟ್ಟೆ ಇದು ಹಂಚುಗಳ ಬಟ್ಟೆಗಳು ಜಾಸ್ತಿ, ಆಮೇಲೆ ಪೇಪರ್ಸು ಸಿಕ್ಕಾಬಿಟ್ಟೆ ಎಲ್ಲ ಇದಾಗಿ ಮಂಚ ಹಾಸಿಗೆ ಎಲ್ಲ ಸಮಸ್ಯೆ. ಸುಮಾರು 2 ಮನೆಯಿಂದ ಎಷ್ಟು? 2 ಮನೆಯಿಂದ ಒಂದು 4 ಲಕ್ಷ ಡ್ಯಾಮೇಜ್ ಆಗಿದೆ. ಇವರು ಸ್ವಲ್ಪ ಪೂರು ಅಂತ ಏನಿಲ್ಲ. ಕಂಪ್ಲೇಂಟ್ ಮಾಡಿದ್ದೀರಾ? ಕಂಪ್ಲೇಂಟ್ ಮಾಡ್ತೀವಿ.